ಇನ್ನು ಸುದೀಪ್ ಸರ್ ಕೂಡ ಆ ಘಟನೆ ಆದ ನಂತರ ಅದನ್ನ ಕೆಡವಿದ ನಂತರ, ಅವ್ರ ಸ್ಮಾರಕ ಕೆಡವಿದ ನಂತರ ನಾವು ಒಂದು ಪ್ರತಿಮೆ ಮಾಡ್ತೀವಿ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ನಿಮ್ಮ ಜೊತೆ ಡಿಸ್ಕಷನ್ ಏನಾದರೂ ಆಯ್ತಾ, ಅಥವಾ ನೀವೇನಾದರೂ ಅವ್ರ ಜೊತೆ ಕಾಲ್ ಮಾಡಿ ಮಾತಾಡಿ? ಇಲ್ಲ, ಅವ್ರ ಅಭಿಮಾನಿಗಳಿಗೊಂದು ಕರೆ ಕೊಟ್ಟು ಒಂದು ಸಮಾಧಾನ ಹೇಳಿದರು ಅವರು. ನಾನು ಸುದೀಪ್ ಅವ್ರು ಮೀಟ್ ಮಾಡೋದು. ಪಾಪ ಅವ್ರು ಸುದೀಪ್ ಅವ್ರು BC ಶೂಟಿಂಗಲ್ಲಿದ್ದಾರೆ. ಅವ್ರ ಪಾಪ ಅವ್ರು ಕೆಲಸ ಇರ್ತಾರೆ, ಅವರು ಕಾಸು ಕೊಡ್ಬೋದು, ಯಾವಾಗಲೂ ಬಂದು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಅವ್ರು ಯಾರಿಗೋ ಇನ್ಚಾರ್ಜ್ ವಹಿಸಿದ್ದಾರೆ, ಅವರೇ ನೋಡ್ತಾರೆ. ಪಾಪ ಅದಕ್ಕೆ ನಾವು ಸ್ವಾಗತ ಕೋರ್ತೀವಿ. ಆ ವಿಷಯದಲ್ಲಿ ವಿಷ್ಣು ಸರ್ ಜೊತೆ ಅವರು ಸಿನಿಮಾ ಮಾಡೋ ಸೌಭಾಗ್ಯ ನನ್ನ ಒಬ್ಬನಿಗೆ ಸಿಕ್ಕಿದೆ. ಸುದೀಪ್ ಅವ್ರನ್ನ ವಿಷ್ಣುವರ್ಧನ್ ಸಿನಿಮಾ ಮಾಡಿದ್ದು ನಾನು ಒಬ್ಬನೇ. ಮಾತಾಡ ಮಲ್ಲಿಗಿರಿ ಇವತ್ತಿಗೆ ಇನ್ನು ಮಾಡಿದ್ರು ಯಾರ ಕಲ್ಲ ಆಗಲ್ಲ. ಸುದೀಪ್ ಅವ್ರ ಪ್ರೀತಿಯಿಂದ ಪಾಪ ಆ ವಿಷಯದಲ್ಲಿ ನಾನು ಕೊಡ್ತೀನಿ, ನಾನು ಮಾಡ್ತೀನಿ ಅಂತ ಅವರು ಮುಂದೆ ನಿಂತ್ಕೊಂಡು ಪಾಪ ಯಾರಿಗೋ ವಹಿಸಿದ್ದಾರೆ, ಯಾರೋ ಶ್ರೀನಿವಾಸ್ ಅಂತ ವಹಿಸಿದ್ದಾರೆ. ಅದು ಸುದೀಪ್ ಅವ್ರ ಪಾಪ ನೋಡಿ, ಅವರೊಬ್ಬರು ಕಲಾವಿದರು. ಅವರು ಎಲ್ಲ ಭಾಷೆ ನಟರ ಆದ್ದರಿಂದ ಎಲ್ಲ ಕಡೆ ಹೋಗೋದ್ರಿಂದ ಅವರೆಲ್ಲ ಕಡೆ ಇರ್ತಾರೆ. ಅದಕ್ಕೆ ಅವ್ರು ನಾವು ಡಿಸ್ಟರ್ಬ್ ಮಾಡಬಾರ್ದು. ಅವ್ರು ದುಡ್ಡು ಸಹಾಯ ಮಾಡೋದು, ಪ್ರತಿಯೊಂದು ಕಡೆ ಕರೆಯೋಕ್ಕೂ ಆಗಲ್ಲ ಅವ್ರನ್ನ. ಅದನ್ನು ಅವ್ರು ಮಾಡ್ತಾಯಿದ್ರೆ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ.